ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ಈ ಸೀಸನ್ ಅಲ್ಲಿ ಫ್ರೆಶ್ ಆಗಿ ಸಿಗುವಂತ ಮೆಂತೆ ಸೊಪ್ಪನ್ನ ಬಳಸಿ ಅದರಿಂದ ಎರಡು ಸುಲಭವಾಗಿರುವಂತ ರೆಸಿಪೀಸ್ ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗಾದ್ರೆ ಮೊದಲಿನ ರೆಸಿಪಿಯಲ್ಲಿ ನಾವು ಮೆಂತೆ ಸೊಪ್ಪನ್ನ ಬಳಸಿ ಅದರಿಂದ ಕೋಸಂಬರಿನ ಮಾಡೋಣ. ತುಂಬಾನೇ ರುಚಿಕರ ಹಾಗೆ ಆರೋಗ್ಯಕರವಾದಂತ ಕೋಸಂಬರಿ ಇದು. ಮನೆಯಲ್ಲಿಯೇ ಸುಲಭವಾಗಿ ಸಿಗುವಂತ ಸಾಮಗ್ರಿಗಳನ್ನ ಬಳಸಿ ಈ ಮೆಂತೆ ಸೊಪ್ಪಿನ ಕೋಸಂಬರಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಫ್ರೆಶ್ ಆಗಿರುವಂತ ಮೆಂತೆ ಸೊಪ್ಪನ್ನ ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡು ಅದನ್ನ ಒಣಗಿಸಿಟ್ಕೊಳ್ಳಿ. ನಾನಿಲ್ಲಿ ಸುಮಾರಾಗಿ 1 ಕಪ್ ಆಗುವಷ್ಟು ಮೆಂತೆ ಸೊಪ್ಪನ್ನು ಕತ್ತರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಚಿಕ್ಕದಾಗಿ ಇದನ್ನು ಕತ್ತರಿಸ್ಕೊಳ್ಳಿ. ನಾವಿದನ್ನ ಬೇಯಿಸ್ತಾ ಇಲ್ಲ, ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಇದನ್ನ ಚಿಕ್ಕದಾಗಿ ಕತ್ತರಿಸ್ಕೊಳ್ಳೋದು ಅವಶ್ಯಕ. ಮೆಂತೆ ಸೊಪ್ಪನ್ನ ಡೈರೆಕ್ಟ್ ಆಗಿ ಬಳಸೋದ್ರಿಂದ ಸ್ವಲ್ಪ ಕಹಿ ಅಂಶ ಇದ್ದೇ ಇರುತ್ತೆ, ಆದ್ರೆ ಈ ಟೇಸ್ಟು ಒಂಥರ ರುಚಿಯಾಗೇ ಇರುತ್ತೆ ಅಂತ ಹೇಳ್ಬೋದು. 1 ಕಪ್ ಆಗುವಷ್ಟು ಮೆಂತೆ ಸೊಪ್ಪನ್ನ ಕತ್ತರಿಸ್ಕೊಂಡಾದ್ಮೇಲೆ ನಾವಿಲ್ಲಿ ಸೌತೆಕಾಯಿನ ತಗೋಣ. ನಾನಿಲ್ಲಿ ನೀರ್ ಸೌತೆಕಾಯಿನ ತಗೊಂಡಿದ್ದೀನಿ. ಹುಬ್ಳಿ ಧಾರವಾಡ ಸೈಡ್ ಇದ್ರೆ ನಿಮಗೆ ರೆಗ್ಯುಲರ್ ಸೌತೆಕಾಯಿ ಸಿಗುತ್ತಲ್ಲ, ಅದರಿಂದ ಇದು ಇನ್ನೂ ರುಚಿ ಆಗುತ್ತೆ. ಇದ್ರ ಸಿಪ್ಪೆನ ತಕೊಂಡು ಸಿಹಿಯಾಗಿದೆಯೋ ಅಥವಾ ಕಹಿಯಾಗಿದೆಯೋ ಅಂತ ಒಮ್ಮೆ ನೋಡ್ಕೊಳ್ಳಿ. ನಾನಿಲ್ಲಿ ಚಾಪರ್ನ ಬಳಸಿ ಈ ಸೌತೆಕಾಯಿನ ಚಿಕ್ಕದಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ. ನೀವು ಚಾಕು ಸಹಾಯದಿಂದ ಕೂಡ ಇದನ್ನ ಮಾಡ್ಕೊಳ್ಬಹುದು. ಈ ನೀರ್ ಸೌತೆಕಾಯಲ್ಲೂ ಈ ರೆಸಿಪಿ ಚೆನ್ನಾಗುತ್ತೆ, ಆದ್ರೆ ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಬೇಗ ನೀರ್ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ನೀವು ಎಷ್ಟು ಖಾರ ತಿಂತಿರೋ ಅದಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿನ ಹಾಕೊಳ್ಳಿ. ನಾನಿಲ್ಲಿ ಸುಮಾರಾಗಿ 2 ಹಸಿರು ಮೆಣಸಿನಕಾಯಿನ ಈ ರೀತಿಯಾಗಿ ಚಿಕ್ಕದಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆ ಹಣ್ಣಿನ ರಸನೂ ಹಾಕೊಳ್ಬೇಕು. ಸಿಂಪಲ್ ಆಗಿರುವಂತಹ ಒಂದು ಒಗ್ಗರಣೆನ ಮಾಡೋದಕ್ಕೆ ಪ್ಯಾನ್ ಅಲ್ಲಿ ಸುಮಾರಾಗಿ 1 ಚಮಚಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಚಮಚದಷ್ಟು ಸಾಸಿವೆ ಚಟಗೊಟ್ಟ ಮೇಲೆ ಇದಕ್ಕೆ ಅರ್ಧ ಚಮಚಷ್ಟು ಇಂಗು, ಅರ್ಧ ಚಮಚಷ್ಟು ಅರಿಶಿನದ ಪುಡಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಕೈಯಾಡಿ ಗ್ಯಾಸನ್ನ ಆಫ್ ಮಾಡ್ಬಿಡಿ. ಒಗ್ಗರಣೆ ಅಂತೂ ರೆಡಿ ಆಯ್ತು. ಕತ್ತರಿಸ್ಕೊಂಡು ಇಟ್ಕೊಂಡಿರುವಂತ ಮೆಂತೆ ಸೊಪ್ಪನ್ನ ಒಂದು ಪಾತ್ರೆಗೆ ಹಾಕೊಳ್ಳಿ. ಇದಕ್ಕೆ ಹಸಿರು ಮೆಣಸಿನಕಾಯಿ ಹಾಕೊಳ್ಳಿ. ಆಗ್ಲೇ ಕಟ್ ಮಾಡಿ ಇಟ್ಕೊಂಡಿರುವಂತ ಸೌತೆಕಾಯಿನ ಹಾಕೊಳ್ಳಿ. ಅರ್ಧ ನಿಂಬೆ ಹಣ್ಣಿನ ರಸನ ನಾನು ಹಿಂಡ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂಥ 1 ಬಟ್ಲದಷ್ಟು ಹಸಿ ಕೊಬ್ಬರಿನ ಹಾಕಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಕೊನೆಯಲ್ಲಿ ಮಾಡಿಟ್ಕೊಂಡಿರುವಂಥ ಒಗ್ಗರಣೆನ ಸೇರಿಸಿ ಇವನ್ನೆಲ್ಲ ಈಗ ಚೆನ್ನಾಗಿ ಕೈಯಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಚಪಾತಿ ಅಥವಾ ಜೋಳದ ರೊಟ್ಟಿಗೆ ಇದು ಸೂಪರ್ ಆಗಿರುವಂಥ ಕಾಂಬಿನೇಷನ್. ಬಿಸಿ ಅನ್ನದ ಜೊತೆನೂ ಚೆನ್ನಾಗೇ ಇರುತ್ತೆ. ತುಂಬಾನೇ ಸುಲಭ, ಅಷ್ಟೇ ರುಚಿಕರವಾದಂಥ ರೆಸಿಪಿ. ಖಂಡಿತ ಇದನ್ನ ಟ್ರೈ ಮಾಡಿ. ಬನ್ನಿ ಹಾಗಾದ್ರೆ ನಾವೀಗ ಮೆಂತೆ ಸೊಪ್ಪನ್ನ ಬಳಸಿ ಅದರಿಂದ ಒಂದು ಸುಲಭವಾದ ಮೆಂತೆ ರೈಸ್ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ಕೂಡ ಅಷ್ಟೇ ತುಂಬಾನೇ ವಿಭಿನ್ನವಾಗಿರುವಂಥ ರೆಸಿಪಿ. ನೀವೆಲ್ಲ ಟ್ರೈ ಮಾಡಿದೀರಾ ಅನ್ನೋದನ್ನ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಲಂಚ್ ಬಾಕ್ಸ್ಗೆ ಇದು ತುಂಬಾನೇ ಆಪ್ಟ್ ಆಗಿರುವಂಥ ರೆಸಿಪಿ. ಹಾಗೆ ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಅನ್ನ ಉಳ್ಕೊಂಡಿರುತ್ತೆ, ಆ ಸಮಯದಲ್ಲಿ ಕೂಡ ನೀವು ಇದನ್ನ ಚಟ್ಪಟ್ ಅಂತ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಇಲ್ಲಿ ಕೂಡ ಅಷ್ಟೇ, ನಾನು ಸುಮಾರಾಗಿ ಒಂದು ಅರ್ಧ ಕಟ್ನಷ್ಟು ಮೆಂತೆ ಸೊಪ್ಪನ್ನ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡು ಅದನ್ನ ಒರೆಸಿಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಮಕ್ಕಳೆಲ್ಲ ಸೊಪ್ಪು ಚೆನ್ನಾಗಿ ತಿಂತಾರೆ ಅನ್ನೋದಾದ್ರೆ ಸ್ವಲ್ಪ ದೊಡ್ಡದಾಗೆ ಕತ್ತರಿಸಬಹುದು, ಇಲ್ಲ ಅಂದ್ರೆ ತುಂಬಾನೇ ಚಿಕ್ಕದಾಗಿ ಕತ್ತರಿಸ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಹೀಗೆ ಕತ್ತರಿಸ್ಕೊಂಡಿದ್ದೀನಿ. ಮಿಕ್ಸರಲ್ಲಿ 1 ಬಟ್ಲದಷ್ಟು ಹಸಿ ಕೊಬ್ಬರಿ, ಸ್ವಲ್ಪ ಕರಿಬೇವು ಸೊಪ್ಪು, ನೀವು ಎಷ್ಟು ಖಾರ ತಿಂತಿರೋ ಅದಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿನ ಹಾಕೊಂಡು ನೀರ್ ಹಾಕದೇನೆ ಇದನ್ನ ಹೀಗೆ ರುಬ್ಬಿಟ್ಕೊಳ್ಳಿ. ಮೆಂತ್ಯ ಬಾತ್ ಮಾಡೋದಕ್ಕೆ ಮೊದಲಿಗೆ ಪ್ಯಾನ್ ಅಲ್ಲಿ ಸುಮಾರಾಗಿ 2 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕೊಳ್ಳಿ, ಅರ್ಧ ಚಮಚೆ ಹಿಂಗ್ ಹಾಕೊಳ್ಳಿ, ಒಂದ್ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕೊಳ್ಳಿ. ಈ ಮೆಣಸಿನಕಾಯಿ ಅಷ್ಟು ಖಾರ ಇರಲಿಲ್ಲ, ಹಾಗಾಗಿ ನಾನು ಇನ್ನೊಂದು ಮೆಣಸಿನಕಾಯಿನ ಹಾಕೊಂಡು ಅದ್ರ ಜೊತೆಗೆ ಮೆಂತೆ ಸೊಪ್ಪನ್ನ ಸೇರಿಸಿ ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತಾದ್ಮೇಲೆ ನೀರು ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಆವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅರ್ಧ ಚಮಚೆಯಷ್ಟು ಅರಿಶಿನದ ಪುಡಿನ ಹಾಕೊಂಡು ಎಲ್ಲನೂ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಮೆಂತೆ ಸ್ವಲ್ಪ ಮೆತ್ತಗಾಗ್ತಾ ಬರುತ್ತೆ, ಹಾಗೆ ಇದು ನೀರು ಕೂಡ ಬಿಟ್ಕೊಳ್ಳುತ್ತೆ. ಆಗ ನಾನು ಇದಕ್ಕೆ 1/4 ಕಪ್ನಷ್ಟು ಬಿಡಿಸಿಟ್ಕೊಂಡಿರುವಂಥ ಬಟಾಣಿನೂ ಸೇರಿಸ್ತಾ ಇದ್ದೀನಿ. ಬಟಾಣಿ ಕೂಡ ನಿಮ್ಗೆ ಈ ಸೀಸನಲ್ಲಿ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ನಾನಿಲ್ಲಿ ಬಟಾಣಿನ ಹಾಗೆ ಹಾಕಿದ್ದೀನಿ, ನೀವು ಬೇಕಾದ್ರೆ ಬಾಯ್ಲ್ಡ್ ಪೀಸ್ ಕೂಡ ಹಾಕೊಳ್ಬಹುದು. ಇದು ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ನಾವು ಮುಂಚೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇಲ್ಲಿಗೆ ಸೇರಿಸೋಣ. ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. ಬಿಸಿಯಾಗಿ ಅನ್ನ ಮಾಡ್ಕೊಂಡಿಟ್ರೆ ಒಂದು ಪ್ಲೇಟಲ್ಲಿ ಅನ್ನನ ಹರಡಿ ನಂತರ ಅದು ಆರಾದ್ಮೇಲೆ ಬಳಸಿ. ಮಧ್ಯಾಹ್ನದ ಮಿಕ್ಕಿರೋ ಅನ್ನ ಇತ್ತಂದ್ರೆ ಅದನ್ನು ಕೂಡ ನೀವು ಡೈರೆಕ್ಟ್ ಆಗಿ ಹಾಕ್ಬೋದು. ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲಾ ಮಸಾಲೆನೂ ಅನ್ನಕ್ಕೆ ಚೆನ್ನಾಗಿ ಅಂಟೋವರೆಗೂ ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಸುಲಭ ಹಾಗೆ ಬಾಯಲ್ಲಿ ನೀರು ಉರಿಸುವಂತ ರೆಸಿಪಿ ಇದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಆಗ್ಲೇ ಹೇಳಿರೋ ಹಾಗೆ ಲಂಚ್ ಬಾಕ್ಸಿಗಂತೂ ಇದು ತುಂಬಾನೇ ಆಪ್ಟ್ ಆಗಿರುವಂತ ರೆಸಿಪಿ. ಹಾಗೆ ಕೆಲವೊಮ್ಮೆ ಟೈಮ್ ತುಂಬಾನೇ ಕಡಿಮೆ ಇರುತ್ತೆ, ಆ ಸಮಯದಲ್ಲಿ ಈ ರೆಸಿಪಿನೂ ಆಗಿರ್ಬೋದು ಅಥವಾ ಮೆಂತೆ ಸೊಪ್ಪಿನ ಕೋಸಂಬರಿ ರೆಸಿಪಿ ಆಗಿರ್ಬೋದು, ಎರಡೂ ಕೂಡ ಝಟ್ಪಟ್ ಅಂತ ರೆಡಿ ಆಗುತ್ತೆ. ಹಾಗಾದ್ರೆ ಮೆಂತೆ ಸೊಪ್ಪನ್ನ ಬಳಸಿ ಮಾಡಿರುವಂತ ಮೆಂತೆ ಕೋಸಂಬರಿ ಮತ್ತೆ ಮೆಂತೆ ಬಾತ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನಲ್ ಸೈನಿಂಗ್ ಆಫ್. ಬೈ.